ಟ್ರೆಜರಿ ಬಗ್ಗೆ ನೋಡಪ್ಪ. ಸಿಕ್ಕಿದ್ರೆ ಖುಷಿ ಖುಷಿ ಜಾಲಿ. ಏನಿದು ರೂಮಲ್ಲಿ ಟ್ರೆಜರ್ಗೆ ಅಂತ ಹೇಳ್ತಾರೆ. ಆಗಿನ ಒಡವೆಗಳು, ಚಿನ್ನಗಳು. ಹಾಂ ಇದು ನೋಡಿರೋ ಚಾನ್ಸೇ ಇಲ್ಲ. ಬನ್ನಿ, ಎಲ್ಲ ಫುಲ್ಲು ತೆಗ್ದಿದ್ದಾರೆ. ಇವಾಗೆಲ್ಲ ಆ ಬಾಟ್ಲು ಈ ಬಾಟ್ಲು ಎಲ್ಲ ಬಿದ್ದಿದೆ ಅಷ್ಟೇ, ಇನ್ನೇ ಸ್ಪೆಷಲಾಗಿ ಏನಿಲ್ಲ. ಅಲ್ಲ, ಅವಾಗಿನ ಕಾಲದಲ್ಲಿ ಏನು ಅಗದ್ಬಿಟ್ಟು ಇದು ಮಾಡಿರ್ತಾರೆ ಅಂತಾರಲ್ಲ, ಅದೇ ಜಾಗ ಅಲ್ವಾ ಇದು? ಮಗ ಇಲ್ಲೇ ಅಲ್ಲ, ಖುಷಿ ಆದರೆ ಇಳಿದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡು, ಸಿಗ್ಬೋದೇ? 30 ಅಡಿ ಆಳ. 30 ಅಡಿ ಇಲ್ಲ, 10 ಅಡಿ ಇರ್ಬೋದಾ? ಎಲ್ಲ ಮುಚ್ಕೊಂಡಿದೆ. ಇದೆಲ್ಲ ಪೂರ್ತಿ ಏನಿದೆ, ಪೂರ್ತಿ ಜಾಗ ಏನಿದೆ ಮುಚ್ಚಿದೆ. ಇದೇ ಬಾಗಿಲು, ಟ್ರೆಜರಿಗೆ ಹೋಗೋ ಅಂಥ ಬಾಗಿಲು ಜಾಗ. ನಾವು ಉಲ್ಟಾ ತೋರಿಸಿ. ಈಗ ನಮ್ಮ ಪಯಣ ಓಬವ್ವ ನಕ್ಕಿಂಡಿಯ ಕಡೆಗೆ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂಚೆ ಹೋಗಿದ್ದಾರೆ, ಆದರೂ ನಾವು ಈಗ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಅದು ಹೆಂಗಿದೆ ಓಬವ್ವ ನಕ್ಕಿಂಡಿ. ಸುತ್ತ ಕಲ್ಲಿನ ಕೋಟೆಗುರು, ಇದೆಲ್ಲ ಮಣ್ಣಿಂದು. ಅಬ್ಬಾ, ಇದು ಎಂಥ ಮಣ್ಣು ಹಾಕಿ ಅಂತ ಕಟ್ಟಿದಾರೋ ಗೊತ್ತಿಲ್ಲ. ಇಷ್ಟು ದಿನಕ್ಕೆ ಬೇರೆ ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಕೂಸ್ಕೊಂಡು ಹೋಗಿರೋದು. ಆದರೆ ಆನೆಕೆಲ್ಲಿಂದ ಅದು ಇದು ಭತ್ತದ ತೋಟ ಅವು ಇವು ಸುಮಾರು ಥರದ್ದು ಮಿಕ್ಸಡ್ ಮಾಡಿ ಕಟ್ಟಿರೋದ್ರಿಂದ ಇನ್ನೂ ಉಳ್ಕೊಂಡಿದೆ. ಇದು 600 ವರ್ಷದ ಇತಿಹಾಸ ಅಂತ ಹೇಳ್ತಾರಪ್ಪ, ಇರ್ಬೋದು. ಎಲ್ಲ ಕುದುರೆ ಕಾಲಿಟ್ಟಿರೋ ಜಾಗ ಅಲ್ವಾ? ಎಲ್ಲಿ ಅಲ್ಲೊಂದಿದೆ. ಈಗ ಬಂದು ಆಯಿತು ಸುಮಾರು. ಎಂಥ ಫುಲ್ಲು ಜಾರ್ಕೆ ಇದೆ. ಫುಲ್ಲು ಜಾರ್ಕೆ ಅಂದರೆ ಜಾರ್ಕೆ. ಕೋಟೆ ಮಾತ್ರ ಮಸ್ತಿದೆ. ನಿಧಾನ ಐ ಜಾರುತ್ತೆ. ಹುಡುಗನ ಕುರ್ಸಿ ಜಾಲಿ 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 ಜಾಲಿ. ಫ್ರೆಂಡ್ಸ್ ನೋಡಿ, ಇದೇ ಕನಕನಕಿಂಡಿಗೆ ಹೋಗೋ ರೂಟು. ಇದೇ ಒನಕೆ ಓಬವ್ವ. ಇದು ತಣ್ಣೀರ ದೋಣಿ ಅಂತ ಹೇಳ್ತಾರೆ. ಇದು ಫುಲ್ಲು ಕಮಲ ಹೂವು ಎಲ್ಲ ಇದ್ದಾವೆ. ಅಲ್ಲೊಂದು ದೇವಸ್ಥಾನ ಇದೆ, ನೋಡ್ಬೇಕು ಅಂದ್ರೆ ಕೋಟೆ ಒಳಗಡೆ ಮಸ್ತು ಗುರು. ಈ ಕೋಟೆ ಒಳಗಡೆ ನನ್ನ ಮಗ ಬರೋಕ್ಕಾಗ್ತಿ, ಯಾರೂ ಬರೋಕ್ಕಲ್ಲ. ಭದ್ರ ಕೋಟೆ ಯಾವ ಜಾಗದಲ್ಲಿ ನೋಡ್ರು ಆ ಟೈಮಲ್ಲಿ ಎಂತೆಂಥ ಕೋಟೆ ಕಲ್ಲಿಂದು. ಇವಾಗ ಚಿಕ್ಕದಾಗಿ ಒಂದು ಮನೆದೊಂದು ಫೌಂಡೇಶನ್ ಕಟ್ತೀವಿ ಅಂದರೆ ಆಗಲ್ಲ. ಆ ಟೈಮಲ್ಲಿ ಎಂಥ ಕೋಟೆ ಕಟ್ಟಿದಾರಲ್ಲ, ಅಲ್ಲಿ ಎಲ್ಲ ಜಾಲಿ. ತಣ್ಣೀರಿನ ದೋಣಿ. ಇದು ಬಂಡೆ ಒಳಗಡೆ ಬರೋದು. ಎಲ್ಲಿ ಬರ್ತಾಯಿದೆ ಅಂತ ಇವಾಗಲೂ ಮೂಲಗಳು ಕಂಡುಹಿಡಿದಿಲ್ಲ. ಮೂಲಗಳು ಕಂಡುಹಿಡಿದಿರೋ ಅಂಥ ಒಂದು ಜಾಗ ತಣ್ಣೀರಿನ ದೋಣಿ. ಇದೆಲ್ಲ ಪೂರ್ತಿ ಇದಾಗಿದೆ. ಪಾಪು ಜಾರುತ್ತೆ. ಆಲ್ರೆಡಿ ಎಲ್ಲ ಹೋಗಿದ್ದಾರೆ, ಪ್ರತಿಯೊಬ್ಬರು ಈ ಜಾಗಕ್ಕೆ ಹೋಗಿದ್ದಾರೆ ಆಲ್ರೆಡಿ. ನಾವು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಈ ಜಾಗಕ್ಕೆ 2018ರಲ್ಲಿ ಬಂದಿದ್ದು, ಮತ್ತು ಈಗಲೇ ಬರ್ತಾಯಿರೋದು. ಮಧ್ಯಾಹ್ನ ಸರಿ ಬಂದಿದ್ದು, ಆಗ ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ಬಿಸಿಲಿತ್ತು. ಜಲ್ದಿ ಬಂದು ಜಲ್ದಿ ಹೋಗಿದ್ದು. ಪಕ್ 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 ಪಕ್. ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋಂಥ ಜಾಗ. ಅವ್ರು ಯಾಕೋ ಇಲ್ಲಿಗೆಲ್ಲ ಹೋಗ್ತವ್ರೆ. ಇಲ್ಲಿ ಆ ಬಂಡೆ ಒಳಗಡೆ ಹೋಗಿ ಜಾಲಿ ಇಂಥವ್ರು ಏನೇ ಜಾಲಿ ಮಾಡ್ಕೊಂಬಂದ್ರು ದೇವ್ರ ಹಣೆಗಳು ಗೊತ್ತಿಲ್ಲ. ಈ ಕಾಳ ಹಾಕಕ್ ಪಾಪು ಬಾತ್ಕೋಳಿ ಈಗ ತಾನೇ ನೀರು ಕುಡಿಯೋಕೆ ಹೋಗ್ತಾ ಇದೆ. ನೀರು ಕುಡ್ದಾಯ್ತು ಅಂತ ಕಾಳು ಹಾಕಿ ದಿವಸ. ಇದೇ ಕನಕನಕಿಂಡಿ ಪೂರ್ತಿ ಏನು ಇದು ಮಾಡಿದ್ದಾರೆ. ಇದೇ ಕನಕನಕಿಂಡಿ ಒಳಗಡೆ ಎಂಟ್ರಿ ಕೊಡೋಕ್ಕೆ ಪೂರ್ತಿ ನೀರು ಬರ್ತಾ ಇದೆ. ಇದೇ ಜಾಗದಲ್ಲಿ ಒಬ್ಬ ಒನಕೆ ಹಿಡ್ಕೊಂಡು ಹೊಡೆದಿರೋ ಅಂಥ ಜಾಗ. ರೆಡಿ ಸ್ಟಾರ್ಟ್. ನನ್ನ ತಲೆಗೆಲ್ಲ ಬಿಟ್ರೆ ಕಿಂಡಿ ಒಳಗಡೆ ಬಂದಿದ್ದೀವಿ. ಓ
ಜಾಲೆ ಎಲ್ಲ ಜಾಲೆ ನೀರು ಬರ್ತಾ ಇದೆ ಜಾಲೆ ಇವತ್ತು ಕನಕನ ಕಿಂಡಿ ಒಳಗಡೆ ನೀರು ಬರ್ತಾ ಇದೆ ಜಾಲೆ ಒಬ್ಬ ಒಂದು ಕಿಂಡಿ ಒಳಗಡೆ ಐದರಲ್ಲಿ ಬಂದ ಬಂದ ಸಾಯಂ ಹೊಡಿ ಹೊಡಿಯೋದು ಹೊಡಿತ ಸೊಟ್ರಾಗ ಮುಯ್ಕೆಲ್ಲ ಹೊಡಿ ಬಾ ಬಾರೋ ರಸಿಕ ಜಾಲೆ ಎಲ್ಲ ಜಾಲೆ ಜಾಲಿ ಎಲ್ಲ ಒನ್ಕೆ ಹೋಗವ ಜಾಲಿ 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 ಜಾಲಿ